दोबारा कोई पावर पैदा ही नहीं होगा जो भारत की भूमि पर फिर से कोई बाबरी मस्जिद बना ले। ಆತ್ಮೀಯ ವೀಕ್ಷಕರೇ, ಇವತ್ತು ನಾನೊಂದು ವಾರ್ತೆ ನೋಡಿದೆ, ಎಲ್ಲರೂ ಕೇಳಿ. ಬಾಬರ್ ಹೆಸರಿನಲ್ಲಿ ನಿರ್ಮಾಣವಾಗುವ ಯಾವುದೇ ಮಸೀದಿ ನೆಲಸಮವಾಗಲಿದೆ. ಉತ್ತರ ಪ್ರದೇಶ DCM ಕೇಶವ್ ಪ್ರಸಾದ್ ಮೌರ್ಯ ಬೆದರಿಕೆ. ಇದು ನೋಡಿ ನನಗೆ ನೆಗಾಡಲಿಕ್ಕೆ ಬರ್ತಾ ಇದೆ. ಇದರ ಬಗ್ಗೆ ಸಣ್ಣದ ಒಂದು ಆರ್ಟಿಕಲ್ ಬರೆದಿದ್ದೇನೆ, ಎಲ್ಲರೂ ಕೇಳಿ. ಮತ್ತೆ ಕಟ್ಟುವೆವು ಬಾಬರಿ ಮಸೀದಿ ಅಯೋಧ್ಯೆಯಲ್ಲಿ. ಜಾಗ ಬದಲಾಗಿರಬಹುದು, ಆದರೆ ಕೋಟ್ಯಂತರ ಹೃದಯಗಳು ಮತ್ತೊಮ್ಮೆ ಬಾಬರಿ ನಿರ್ಮಾಣ ಮಾಡಲು ಪಣ ತೊಟ್ಟಿದ್ದಾರೆ. ಅದರಲ್ಲಿ ಮಕ್ಕಳಿದ್ದಾರೆ, ಹೆಂಗಸರಿದ್ದಾರೆ, ಕಾರ್ಮಿಕರಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಸೌಹಾರ್ದದ ಮಂದಿರ ಕಟ್ಟಲಿದ್ದೇವೆ. ಯಾರನ್ನು ಪ್ರಚೋದಿಸುವ, ದ್ವೇಷ ಸಾಧಿಸುವ ಹುಳುಕು ಬುದ್ಧಿ ನಮಗಿಲ್ಲ. ಭಾರತದ ನ್ಯಾಯಾಲಯದ ತೀರ್ಪನ್ನು ಒಪ್ಪಿಕೊಂಡು ತಲೆ ತಗ್ಗಿಸಿದವರು ನಾವು. ಯಾರದೋ ಹೆದರಿಕೆ ಬೆದರಿಕೆಗಳಿಗೆ ಜಗ್ಗುವ ಬಗ್ಗುವ ಜಾಯಮಾನದವರಲ್ಲ ನಾವು. ಇಸ್ಲಾಂ ಧರ್ಮ ಸಾರುವಂತೆ ನಾವು ಶಾಂತಿಯನ್ನು ಬಯಸುತ್ತೇವೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಅನುಯಾಯಿಗಳಾಗಿದ್ದರಿಂದ ಒಳಿತನ್ನೇ ಬಯಸುತ್ತೇವೆ, ಹೊರತು ಕೆಡುಕನ್ನಲ್ಲ. ನಮ್ಮ ಜೊತೆಗೆ ಕೈ ಜೋಡಿಸಿ ನಾವು ಸೌಹಾರ್ದದ ಮಂದಿರವನ್ನು ಮತ್ತೆ ಅತ್ಯಮೋಘವಾಗಿ ಕಟ್ಟೋಣ. ನಮ್ಮೆಲ್ಲರ ಸ್ನೇಹ ಗುಡಿಯನ್ನು ಜಗತ್ತಿಗೆ ಪರಿಚಯಿಸೋಣ. ಒಳ್ಳೆಯದಾಗಲಿ. ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ, ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ. ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ, ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ. ಚಿರಕಾಲ ಬೆಳಗಲಿ, ಚಿರಕಾಲ ಬೆಳಗಲಿ. ಹೇಳಿದರೆಷ್ಟು ಮಹನೀಯರು ನಮ್ಮ ನಾಡದು ಸುಂದರ ಬೃಂದಾವನ. ಭಿನ್ನತೆ ಎತ್ತಕ್ಕೆ ಒಂದಾಗಿ ಬಾಳೋಣ ಹಿಂದೂ ಇಸಾಯಿ ಮುಸಲ್ಮಾನ. ಹೇಳಿದರೆಷ್ಟು ಮಹನೀಯರು ನಮ್ಮ ನಾಡದು ಸುಂದರ ಬೃಂದಾವನ. ಭಿನ್ನತೆ ಎತ್ತಕ್ಕೆ ಒಂದಾಗಿ ಬಾಳೋಣ ಹಿಂದೂ ಇಸಾಯಿ ಮುಸಲ್ಮಾನ. ಬುದ್ಧ ಸಿಖ್ ಜೈನ ಎಲ್ಲರೂ ಸೇರಿ ರಾಗದಿ ಹಾಡೋಣ ಜನಗಣ. ಬುದ್ಧ ಸಿಖ್ ಜೈನ ಎಲ್ಲರೂ ಸೇರಿ ರಾಗದಿ ಹಾಡೋಣ ಜನಗಣ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ, ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ, ಎಂದೆಂದು